ಬಾರೆ ಇಲ್ಲಿ, ಬಾರೆ ಇಲ್ಲಿ ಇಟ್ಕೊಳ್ಳಿ. ಎಲ್ಗೆ ಹೋಗಿದ್ದೆ? ಮನೆಗೆ 2ನೇ ನೀನು. ಅಕ್ಕನ ಮದುವೆ ಆಗ್ತಾ ಇದೆ, ಸ್ವಲ್ಪನೂ ಜವಾಬ್ದಾರಿ ಬಿಡ ನಿನಗೆ. ಯಾರಿಲ್ಲ ಅಂದಿದ್ದು? ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ. ನೀನು ಆರಾಮಾಗಿರಮ್ಮ. ಮುಚ್ಚೆ ಬಾಯಿ. ಹೇಳ್ದು ಸುಲಭ ಅಲ್ಲ ಆ ಥರ ನಡ್ಕೊಳ್ಳೋದು. ಎಲ್ಲದರಲ್ಲೂ ಮುಂದೆ ನಿಂತು ನನಗೆ ಸಹಾಯ ಮಾಡ್ತೀಯ ಅಂದ್ಕೊಂಡ್ರೆ ಹೇಳ್ದೆ ಕೇಳದೆ ಮಾಯ ಆಗ್ಬಿಡ್ತೀಯಲ್ಲ. ಯೋ, ಇವತ್ತು ನೀನು ಹಳೆ ಕ್ಯಾಸೆಟ್ ಹಾಕ್ಬೇಡ. ನಾನು ಹೇಳಿ ಹೋಗಿದ್ನಲ್ಲ. ಹಾಕ್ತೀನಿ ನೋಡು. ನನಗೆ ಸುಳ್ಳು ಹೇಳ್ತೀಯಾ? ಯಾವಾಗಲೇ ಹೇಳ್ದೆ? ಯಾರ ಹತ್ರನೇ ಹೇಳ್ದೆ? ಏಯ್, ಏನು ಯೋಚನೆ ಮಾಡ್ತಿದ್ಯಾ? ಯಾರಿಗೆ ಹೇಳ್ದೆ? ಇನ್ಯಾರ್ಗಮ್ಮ? ಅಪ್ಪಂಗೆ ಹೇಳಿದ್ದೆ. ರೀ, ಹಾ, ಬನ್ನಿ ಇಲ್ಲಿ. ಏನು ನಿನ್ನ ಪ್ರಾಬ್ಲಮ್ಮು? ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಈಗ ನಡಿಬೇಕಾಗಿರೋದು ಮೆಹಂದಿ ಶಾಸ್ತ್ರ ತಾನೆ, ಅದಕ್ಕೆ ನನ್ನನ್ನು ಯಾಕೆ ಕರಿತಾ ಇದೆಯಾ? ಏನು ನನ್ನನ್ನು ಒಂದು ಕ್ಷಣನ ಬಿಟ್ಟಿರೋದಕ್ಕಾಗೋದಿಲ್ವ ನಿನಗೆ? ಅಯ್ಯ, ಸಾಕು ಸುಮ್ಮನೆ ಇರ್ರಿ. ಮಗಳು ಮದುವೆ ಮಾಡ್ತಾ ಇದ್ದೀವಿ, ನೀವು ನೋಡಿದ್ರೆ ಹಿಂಗಾಡ್ತಾ ಇದ್ದೀರಲ್ಲ. ಸರಿ ಬಿಡು, ಮತ್ತೆ ಮದುವೆ ಮುಗಿದ್ಮೇಲೆ ಸಿಗೋಣ. ಬನ್ರಿ ಇಲ್ಲಿ. ಈ ನಿಮ್ಮ ಮುದ್ದಿನ ಮಗಳು ಬೆಳಗ್ಗೆ ಮನೇಲಿ ಇರಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ಲಂತೆ, ಹೌದಾ? ಹಾಂ, ಹೌದು. ಇವಳ ಮೇಲೆ ಯಾಕೆ ಅನುಮಾನ ಪಡ್ತೀಯಾ? ಇವಳು ಹೇಳಿ ಹೋಗಿದ್ಲು. ನೋಡಿದ್ಯಾ, ನನ್ನಂತ ಒರಿಜಿನಲ್ ಒಳ್ಳೆ ಹುಡುಗಿ ಮೇಲೆ ಡೌಟ್ ನಿನಗೆ. ನಾನೇನು ದಡ್ಡಿ ಅಲ್ಲ. ನೀವು ಅಪ್ಪ ಮಗಳು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಸುಳ್ಳು ಹೇಳ್ತಿದ್ದೀರಾ. ನೀನೀಗ ನನ್ನ ಮೇಲೂ ಡೌಟ್ ಪಡ್ತಾ ಇದೆಯಲ್ಲ? ಅನುಮಾನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದಾ? ಹಾಗಾದರೆ ನೀವಿಬ್ಬರು ಒಟ್ಟಿಗೆ ಇವಳು ಎಲ್ಲಿ ಹೋಗಿದ್ಲು ಅಂತ ಹೇಳಿ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ಆಫೀಸ್ಗೆ. ಸುಳ್ಳು ಹೇಳ್ತೇನೆ, ನೀವು ಬೇರೆ ಸಾಥ್ ಕೊಡ್ತೀರಾ ಇವಳಿಗೆ? ಅಯ್ಯಯ್ಯೋ, ಬಿಡೆ, ಅವಳು ಕಿವಿ ನೋವಾಗುತ್ತೆ. ನಿಜ ಹೇಳಬೇಕು ಅಂದರೆ ಅವಳು ಆಫೀಸ್ಗೆ ಅಂತಲೇ ಹೇಳಿದ್ಲು. ನೀನು ಪ್ರೆಷರ್ ಹಾಕ್ಬಿಟ್ಟು ಟೆನ್ಷನ್ ಕೊಟ್ಟಿದ್ರಿಂದ ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಫ್ರೆಂಡ್ ಮನೆ ಅಂತ ಹೇಳ್ಬಿಟ್ಟೆ. ನೀವು ಧ್ವನಿ ತೆಗೆದು ಜೋರು ಮಾಡೋವರೆಗೂ ಇವಳು ಉದ್ಧಾರ ಆಗಲ್ಲ. ಏನಾದರೂ ಮಾಡ್ಕೊಳ್ಳಿ, ನನಗೆ ಕೆಲಸ ಇದೆ. ನನ್ನ ಮುದ್ದು ಅಪ್ಪ. ಆಯ್ತು, ಐ ವಿಲ್ ಬಿ ಬ್ಯಾಕ್ ಗೈಸ್. ಒಂದೇ ನಿಮಿಷ. ಬಾಟ್ಲು ಕೊಟ್ಟೋಗೋ. ನನ್ನ ಬಾಟ್ಲು ಖಾಲಿ ಆಗಂಗಿಲ್ಲ ಬರೋ ತನಕ. ಇನ್ನು 8 ಬಾಟ್ಲ್ ಇದೆ ಕಣೋ. ಓಕೆ. ವಿಕ್ರಾಂತ್ ಯಾಕೆ ಕಾಲ್ ಮಾಡ್ತಿದ್ದಾನೆ? ಹೇಳಿ ವಿಕ್ರಾಂತ್. ಅಗ್ರಜ, ನಾನೇ ನಿನ್ನ ಸ್ವೀಟ್ ಬ್ರದರ್ ಮಾತಾಡ್ತಿರೋದು. ದಾರಿಲಿ ಫ್ರೆಂಡ್ ಸಿಕ್ಕಿದ್ರು, ನಮ್ಮ ಹುಡುಗಿ ಮನೆಗೆ ಹೋಗಿದ್ದೆ ಅಂತ ಹೇಳಿದೆ. ಅದಕ್ಕೆ ಮದುವೆ ಯಾವಾಗ ಅಂತ ಅಂದರು. ಜಸ್ಟ್ 3 ಡೇಸಲ್ಲಿ ಅಂತ ಹೇಳಿದೆ. ಅದಕ್ಕೆ ಬಡ್ಡಿ ಮಕ್ಕಳು ಬ್ಯಾಚುಲರ್ ಪಾರ್ಟಿ ಬೇಕೇ ಬೇಕು ಅಂತ ಹೇಳಿ ಪಬ್ಗೆ ತಗೊಂಡ್ಬಂದು ಎಣ್ಣೆಯಲ್ಲಿ ಸ್ನಾನ ಮಾಡಿಸಿದ್ದು ಅಲ್ಲದೆ ಈ ಕಾರಲ್ಲಿ ಮತ್ತೆ ಇನ್ನೊಂದು ರೌಂಡ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ವಾಟ್? ಸಿಕ್ಕಾಪಟ್ಟೆ ಕುಡ್ದಿದ್ದೀನಿ, ಆದರೆ ಇನ್ನೂ 100% ಟೈಟ್ ಆಗಿಲ್ಲ. ಸದ್ಯಕ್ಕಂತೂ ಇವ್ರು ಬಿಡೋ ಚಾನ್ಸ್ ಇಲ್ಲ. ಫುಲ್ ಟೈಟ್ ಆದರೆ ಮನೆ ದಾರಿ ನನಗೆ ಮರ್ತೋಗುತ್ತೆ. ಸೊ ಪ್ಲೀಸ್ ಪಿಕ್ ಮಾಡ್ತೀಯಾ? ಯಾಕೋ ಹೀಗಾಡ್ತಿದ್ಯಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಹೇಳು? ಆಲ್ರೆಡಿ ಹೆಚ್ಚಾಗಿದೆ, ಇದು ಕಮ್ಮಿ ಆಕೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಸರಿ ಆಯ್ತು, ಅಡ್ರೆಸ್ ಹೇಳು. ಅಡ್ರೆಸ್ ಹೇಳೋಷ್ಟು ಸ್ಟಡಿ ಆಗಿಲ್ಲ ನಾನು. ಏರಿಯಾ ಯಾವುದು ಅಂತಲೂ ಮರ್ತೋಗಿದೆ. ವಾಟ್ಸಪ್ಪಲ್ಲಿ ಕರೆಂಟ್ ಲೊಕೇಶನ್ ಕಳಿಸ್ತೀನಿ,
ಗೂಗಲ್ ಆಂಟಿ ರೋಡ್ ತೋರಿಸ್ತಾಳೆ, ಬಂದ್ಬಿಡ. ಬಾಯ್. ಹಲೋ ವಿಕ್ರಾಂತ್. ಅಮ್ಮ ಇವನ್ನ ಈ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಅಷ್ಟೇ, ಇವನ್ ಲೈಫ್ನ ಸರಿ ಮಾಡ್ತೀನಿ ಅಂತ ಹೊರಟಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಏ ಅಮ್ಮು, ಅದಿತಿ ರೇಗ್ಸಿದ್ ಸಾಕು. ಅನಿತಾ, ಮನಸ್ಸಿನಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಗಳಿಗೆ ಮೆಹಂದಿ ಹಚ್ಚಮ್ಮ. ಎಷ್ಟು ಮೆರಿತೀಯ ಮೆರಿ. ನಿನ್ ಸಂತೋಷ ಏನಿದ್ರು ಮಂಟಪದವರೆಗೆ ಮಾತ್ರ. ಆಮೇಲೆ ನಿನ್ ಕನ್ಸಲ್ಲೂ ಅನ್ಕೊಳ್ದಿರೋ ನರ್ಕ ನೋಡ್ತೀಯ. ಅಗ್ರಜ, ನೀನು ಬರೋ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸು ಎಕ್ಸ್ಟ್ರಾ 4 ಬಾಟ್ಲು ಬಿಯರ್ ಹೊಡಿಸ್ಬಿಟ್ಟಿರೋದಪ್ಪ. ಅವಾಗಿಂದ ನಾಲ್ಗೆ ಬೇಡ ಬೇಡ ಅಂದರೂ ಸತ್ಯನೇ ಹೇಳ್ಬೇಕು ಅನಿಸ್ತಿದೆ. ನೀನು ಏನಾದ್ರು ಕೇಳಬೇಕಂದ್ರೆ ಕೇಳು, ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಏನು ಕೇಳಲ್ಲ, ಸೈಲೆಂಟ್ ಆಗಿರು. ನೀನು ಮಾಸ್ಟರ್ ಪೀಸ್. ನನ್ನ ಮದುವೆ ಮಾಡಿಸ್ತಿರೋ ದೇವರು ಅಲ್ಲಲ್ಲ, ಪುರೋಹಿತರು. ಹೆಚ್ಚಿ ಸ್ವೀಟ್ ಅಗ್ರಜ. ನನಗೆ ಈ ಆಸ್ತಿರಿ ಏನು ಬೇಡ, ನನ್ನ ಪಾಲು ನೀನೇ ತಗೊಂಬಿಡು. ಗ್ರಾಂಟೆಡ್. ತೆಪ್ಪಾಗಿ ನಿಂತ್ಕೋ. ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ. ಓ, ಮದರ್ ಇಂಡಿಯಾ. ನಮ್ಮ ಮದುವೆ ಟೆನ್ಷನಲ್ಲಿ ನಾವು ಮರ್ತೇ ಹೋಗಿದ್ವಿ. ನನ್ನ ಮದುವೆಗೆ ಓಡಹುಟ್ಟಿದ ತಾಯಿನೇ ಇಲ್ಲ ಅಂದರೆ ಹೆಂಗೆ? ವಾಟ್? ಒಡ ಹುಟ್ಟಿ ತಾಯಿನ? ಓ ಸಾರಿ, ಓಡಹುಟ್ಟು ನೀನಲ್ವಾ? ಲೈಟಾಗಿ ಟಂಗ್ ಟ್ವಿಸ್ಟ್ ಆಗೋಯ್ತು. ಹೊಟ್ಟೆಲಿ ಹೊತ್ತು ಹೆತ್ತಿರೋ ತಾಯಿ ಬಾಯ್ ಹೋಯ್ತು. ಮದರ್ ಇಂಡಿಯಾನು ಇನ್ವೈಟ್ ಮಾಡ್ಬಿಡೋಣ ನನ್ನ ಮದುವೆಗೆ. ತೆಗೆದು ಕಪಾಳಕ್ಕೊಂದು ಬಿಟ್ಟ ಅಂದರೆ ಕುಡ್ದಿರೋದೆಲ್ಲ ಇಳಿದೋಬೇಕು. ಅಮ್ಮನಿಗೆ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ನಿನ್ನ ಮದುವೆ ಆಗೋದಿಲ್ಲ. ಅಮ್ಮನ ಹತ್ರ ಯಾವ ವಿಷಯನೂ ಮುಚ್ಚಿಡ್ದೇ ಇರೋ ನಾನು ಈ ವಿಷಯನ ಮುಚ್ಚಿಟ್ಟು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊ.